ಆಲ್ ರೈಟ್. ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಇದು ಲಾರ್ಜ್ಲಿ ನಾನು ಹೇಳ್ತಿದ್ದೀನಿ. ಈಗ ನಡೀತಾ ಇರೋಂಥ ಟಾಕ್ ಎಲ್ಲ ಈ ಹೋಟೆಲ್ನವ್ರದ್ದು, ರೆಸ್ಟೋರೆಂಟ್ನವ್ರದ್ದೇ ಟಾಕ್ ಇದು. ಅವರೇ ವಿಪರೀತವಾಗಿ ಹವಾಯಿ ಹಬ್ಬಿಸ್ತಿರೋದು. ಅವರಿಗೆ ಸಮಸ್ಯೆ ಆಗಿದೆ. ಅವರು ಫಸ್ಟು ನೀವು 10 ಹೋಟ್ಲಿರೋರು 8 ಹೋಟ್ಲು ಬಂದ್ ಮಾಡ್ಕೊಳ್ಳಿ, 2 ಹೋಟ್ಲು ನಡೆಸಿ ಸಾಕು. ಬ್ಯಾಲೆನ್ಸ್ ಮಾಡ್ಬೋದು. ಬ್ಯಾಲೆನ್ಸ್ ಮಾಡಿ ನೋಡೋಣ ಆಮೇಲೆ ಏನಾಗುತ್ತೆ ಅಂತ. ಇಂಡಕ್ಷನ್ ಅಡುಗೆ ಸಲಕರಣೆ ಈ ಥರದ್ದೆಲ್ಲ ಬಳಸೋಕ್ಕಾಗತ್ತಾ ನೋಡಿ ಅಂತ ನ್ಯಾಷನಲ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಆಫ್ ಇಂಡಿಯಾನವ್ರು ಏನೋ ಮಾರ್ಗಸೂಚಿ ಕೇಳಿಸಿದಾರಂತೆ. ಎಲೆಕ್ಟ್ರಿಕಲ್ ರೈಸ್ ಕುಕ್ಕರು, ಸ್ಟೀಮರ್ಗಳಾಗತ್ತಾ, ವಿದ್ಯುತ್ ಗ್ರಿಡಲ್ಲು, ವಿದ್ಯುತ್ ಫ್ರೈಯರ್ಸು, ಮೆನೂನ್ ಬದಲಾವಣೆ ಮಾಡ್ಕೊಳ್ಳಿ, ತುಂಬ ಕಡಿಮೆ ಗ್ಯಾಸಲ್ಲಿ ಆಗೋವಂಥದ್ದನ್ನು ಮಾಡಿ. ಎಕ್ಸಾಕ್ಟ್ಲಿ, ದೀಸ್ ಆರ್ ಆಲ್ ಐಡಿಯಾಸ್. ಟಕ್ ಅಂತ ಜಾರಿಗೆ ಬರುತ್ತೆ ಅಂತ ನಾನು ಹೇಳ್ತಿಲ್ಲ, ಬರೋಕ್ಕಾಗೋದೂ ಇಲ್ಲ. ಫಾರ್ ಎಕ್ಸಾಂಪಲ್, ಸೋಲಾರ್ ಕ್ಯಾನ್ ಬಿ ಎ ಸೋರ್ಸ್ ಆಫ್ ಪವರ್ ಕೆಲವು ಸರಿ. ಬಟ್ ಟಕ್ಕಂತ ಹೋಗಿ ಸೋಲಾರ್ ತರೋದೆಲ್ಲಿಂದ, ಮಾಡೋದೆಲ್ಲಿಂದ, ಅದು ಎಷ್ಟು ಕಡೆ ಮಾಡೋಕ್ಕಾಗತ್ತೆ, ಜಾಗ ಎಲ್ಲಿರುತ್ತೆ. ಹಾಗಾಗಿ ಇದರ ಲಾಟ್ ಆಫ್ ಇಶ್ಯೂಸು, ಯಾರಿಗೂ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇಟ್ಸ್ ಎ ಇಶ್ಯೂ, ಎಲ್ಲರೂ ಸೇರೇ ಫೇಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗಲೊಬ್ಬ ಬುರ್ಡೆ ಲೀಡರ್ ಯಾರೋ ಭಾಷಣ ಬಿಗಿತಿದ್ರಲ್ಲ ಅಲ್ಲಿ ಯಾರೋ ಸೆಷನಲ್ಲಿ, ಯಾರೋ ಒಂದು ಕಡೆ ಎಲ್ಲ ಬಿಡ್ತಿದ್ರಲ್ಲ ಬುರ್ಡೆನ. ನಾಳೆ ಮಳೆ ಬರದೆ, ನೀರು ಬರದೇ ಇದ್ದರೆ ಏನಪ್ಪ ಮಾಡ್ತೀರಿ? ನೀರಿಲ್ಲ, ಏನು ಸಿದ್ದರಾಮಯ್ಯ, ಜಿ ಕೆ ಶಿವಕುಮಾರ್ ಬೇಜವಾಬ್ದಾರಿ, ಯೋಗ್ಯತೆ ಇಲ್ಲದವರು ಹೇಳಬೇಕಾ? ಏನು ಹೇಳ್ತೀರಿ ಆಗ ನೀವು? ಏನು ನಾನೇನು ಮಳೆ ತರೋಕ್ಕಾಗತ್ತಾ ಅಂತಾರೆ. ಹಾಗೆ ಈ ಯುದ್ಧ ನೀನು ಭಾರತ ನಿಲ್ಸೋಕ್ಕಾಗತ್ತಾ? ಕಂಟ್ರೋಲಲ್ಲಿ ಇದೆಯಾ? ಇದು ನಮ್ಮ ಕಂಟ್ರೋಲಲ್ಲಿ ಇದೆಯಾ ಯುದ್ಧ? ಹಾಗಾಗಿ ಅದರೊಳಗಡೆನೆ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಬಡವಾನಿ ಮಡಗ್ದಂಗೆ ಇರುವಂಥ ಸೈಲೆಂಟಾಗಿ ಸೈಡಿಂದ ಮೆಲ್ಲಗೆ ಹೋಗ್ಬಿಟ್ಟು ಹೆಂಗೋ ಮಾಡ್ಕೊಂಡು ಬರ್ಬೇಕೀಗ. ಅದು ಬಿಡ್ಬಿಟ್ಟು ಇಲ್ಲಿ ನಿಂತ್ಕೊಂಬಿಟ್ಟು ಏನೋ ಕಡ್ದು ಕೊಮಟೆ ಹಾಕ್ಬಿಡೋರ ಥರ ಇವ್ರುಗಳು ಬಿಡ್ತಾರೆ ರೈಲುಗಳನ್ನು ಅಂತಂದರೆ. ಏನು ಇವ್ರು ಬಂದುಬಿಟ್ರೆ ಮೇಲಿಂದ ಹಂಗೆ ಪೈಪ್ ಹಾಕ್ಬಿಟ್ಟು ಎಲ್ಲ ಮನೆಗೂ ಕೊಟ್ಬಿಡ್ತಾರಂತೆ ಗ್ಯಾಸ್ನ, ಆಕಾಶದಿಂದ ಡೈರೆಕ್ಟ್ ಅಂತೆ. ಇವ್ರು ಬಂದರೆ ಅಧಿಕಾರಕ್ಕೆ ಈ MLA ಕಾನ್ಸ್ಟಿಟ್ಯುನ್ಸಿನಲ್ಲಿ ಎಲ್ಲರಿಗೂ ಆಕಾಶದಿಂದ ಡೈರೆಕ್ಟ್ ಅಂತೆ ಪೈಪ್ಗಳು, ಹಂಗಂಗೆ ಕೊಟ್ಬಿಡ್ತಾರಂತೆ ಮನೆಗೆ. ಎಸ್. ಇನ್ನು ಸಿಲಿಂಡರ್ ಸಮಸ್ಯೆ ಮಧ್ಯೆ ಕಳ್ಳರ ಹಾವಳಿ ಕೂಡ ಶುರುವಾಗಿದೆ. ಚನ್ನಪಟ್ಟಣ ನಗರದ ಮನೆಯೊಂದರಲ್ಲಿ ನಿನ್ನೆ ಗ್ಯಾಸ್ ಸಿಲಿಂಡರ್ ಕಳ್ಳತನವಾಗಿದೆ. ಕೃಷ್ಣಪ್ಪ ಅನ್ನೋರ ಮನೆಯಲ್ಲಿ ಅವ್ರು ಯಾರು ಇರಲಿಲ್ವಂತೆ, ಹಾಗಾಗಿದೆ. ಸದ್ಯ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನು LPG ಸಮಸ್ಯೆ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಆನ್ಲೈನ್ ಡೆಲಿವರಿಗೆ ಡಿಮಾಂಡ್ ಜಾಸ್ತಿಯಾಗಿದೆ. ಆರ್ಡರ್ ಸ್ವೀಕರಿಸೋದೇ ಸವಾಲಂತೆ. ಈ ಮಧ್ಯೆ 3 ದಿನಗಳಿಂದ ಅನಿಲ ಪೂರೈಕೆಯಾಗದ ಹಿನ್ನೆಲೆ ನೆಲಮಂಗಲದ ಇಂಡಿಯನ್ ಗ್ಯಾಸ್ ಏಜೆನ್ಸಿಗಳ ಮುಂದೆ ವಾಹನಗಳು ಸಾಲುಗಟ್ಟಿ ನಿಂತಿವೆ. ದುಬಾರಿ ಹಣ ಕೊಡ್ತೀವಿ ಅಂದ್ರೂ ಕೂಡ ಸಿಗ್ತಾ ಇಲ್ವಂತೆ. ಇತ್ತ ಹೊಸಕೋಟೆ ತಾಲೂಕಿನ ದೇವರಗುಂದಿ ಬಾಟ್ಲಿಂಗ್ ಕಂಪನಿ ಮುಂದೆ ಲಾರಿಗಳು ಸಾಲುಗಟ್ಟಿ ನಿಂತಿವೆ. ದಿನಕ್ಕೆ ಸುಮಾರು 100 ಲೋಡ್ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಆಗ್ತಾ ಇತ್ತು. ಅದೀಗ ಸಂಪೂರ್ಣವಾಗಿ ಕಮರ್ಷಿಯಲ್ ಸಿಲಿಂಡರ್ ಲೋಡ್ ಬಂದ್ ಆಗಿದೆ. ಆಲ್ ರೈಟ್. ಕಳ್ತನ ಏನು ಮಾಡೋಣ? ಯಾರಿಗೋ ಸಮಸ್ಯೆ ಅಂದರೆ ಇನ್ಯಾರೋ ಎಲ್ಲೋ ಲಾಭ ಮಾಡ್ತಾರೆ. ಸೊ ದಿ ಬೆಸ್ಟ್ ಮೆಥಡಾಲಜೀಸ್ ಭಾಳ ಜನ ಅರ್ಬನ್ ಏರಿಯಾ, ನಗರ ಪ್ರದೇಶಗಳಲ್ಲಿ, ರೂರಲ್ ಅಲ್ಲ. ರೂರಲಲ್ಲಿ ಒಬ್ರಿಗೆ ಲಾಭ ಇದೆ, ಇದರಲ್ಲಿ ಪ್ರಾಬ್ಲಮ್ ಆಗಲ್ಲ. ಯಾರು ಮನೇಲಿ ಹಸು ಇದೆ ಅಂತ ಹೇಳ್ಬಿಟ್ಟು ಸಗಣಿನ ನೀರಿಗೆ ಹಾಕ್ಬಿಟ್ಟು ಕಾಳಕ್ಬಿಟ್ಟು ಹತ್ಲ ಕಡೆಗೆ ಗೋಬರ್ ಗ್ಯಾಸನ್ನ ಮೀಥೇನ್ ಮಾಡ್ಕೋತಿದ್ದಾರೋ ಗ್ಯಾಸ್ನ, ಅವ್ರಿಗೆ ಸಮಸ್ಯೆನೇ ಇಲ್ಲ. ಹೋಗತ್ತ ಕಡೆ ಯಾವ್ದು ಗ್ಯಾಸ್ ಆರು ಬರಲಿ, ಏನೇ ಎಲ್ಲಿ ಅರ್ಬನ್ ಏರಿಯಾಗಳಲ್ಲಿ ಅಂದರೆ ನಗರ ಪ್ರದೇಶಗಳಲ್ಲಿ ಈ ಥರ ಗ್ಯಾಸ್ ಸಿಲಿಂಡರ್ಗಳು ಕಳ್ಳತನ ಆಗಬಹುದು. 2 ರೀಸನ್ಸ್. A, ಡೆಸ್ಪರೇಟಾಗಿ ಯಾರೋ ಮಾಡ್ಬೋದು. B, ಇದನ್ನು ತೊಗೊಂಡೋಗಿ ಮಾರ್ತಾರೆ. ಅದಕ್ಕೆ ಬೆಟರ್ ಮೆಥಡ್ ಅಂದರೆ ಈಗೆಲ್ಲ ನಿಮಗೆ ಕನೆಕ್ಷನ್ನು ಡಿಸ್ಕನೆಕ್ಷನ್ ಮಾಡಿದ್ರೆ ನಿಮಗೆ ಗೊತ್ತಿರೋದ್ರಿಂದ ಹೊರಗಡೆ ಇಡೋ ಪದ್ಧತಿ ಇದ್ದರೆ ಡಿಸ್ಕನೆಕ್ಟ್ ಮಾಡಿ ರಾತ್ರಿ ಒಳಗಡೆ ಇಟ್ಕೊಳ್ಳೋದು ಬೆಟರು. ಅದೊಂದೇ ಸೊಲ್ಯೂಷನ್. ಬೆಟರ್ ಚಾಯ್ಸ್ ನಿಮ್ದದು.